ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು, ಪ್ರತಿಷ್ಠಿತ ಭಾಗಗಳಲ್ಲೂ ಕೂಡ ಒಂದು. ಈ ಭಾಗ ಇದೆಯಲ್ಲ, ರಾಜರಾಜೇಶ್ವರಿ ನಗರ ಭಾಗ ಇದೆಯಲ್ಲ, ಇದರಲ್ಲಿ ಕೋಟ್ಯಾಧಿಪತಿಗಳೇ ಹೆಚ್ಚು ಜನರು ಇರೋದು ಅನ್ನುವಂತಹ ಮಾತುಗಳಿದ್ದಾವೆ. ಇಲ್ಲಿರುವಂತಹ ಮನೆಗಳು ಬಹುತೇಕ ಡೂಪ್ಲೆಕ್ಸ್ ಮನೆಗಳು. ಇನ್ನು ಒಳ್ಳೊಳ್ಳೆ ಮನೆಗಳನ್ನೇ ಕಟ್ಕೊಂಡು ರಾಯಲ್ ಆಗಿ ಜೀವನವನ್ನು ಸಾಗಿಸುವಂಥವರು ರಾಜರಾಜೇಶ್ವರಿ ನಗರದಲ್ಲಿ ಇರೋಕೆ ಇಷ್ಟಪಡ್ತಾರೆ. ಕಾರಣ, ಒಂದು ಕಾಲದಲ್ಲಿ ರಾಜರಾಜೇಶ್ವರಿ ನಗರ ಬೆಂಗಳೂರಿನ ಮುಖ್ಯ ನಗರದಿಂದ ಸ್ವಲ್ಪ ಹೊರಗಡೆ ಇತ್ತು, ಹೃದಯ ಭಾಗದಿಂದ ಸ್ವಲ್ಪ ಹೊರಗಡೆ ಇತ್ತು. ಸೊ ದಟ್ಟು ಆ ಮಟ್ಟಿನ ಟ್ರಾಫಿಕ್ ಇರೋದಿಲ್ಲ, ಸ್ವಲ್ಪ ರಿಲೀಫ್ ಇರ್ತದೆ, ಕಾಮ್ ಆಗಿರ್ತದೆ, ಪೀಸ್ಫುಲ್ ಆಗಿರ್ತದೆ ಅನ್ನೋಂಥ ಕಾರಣಕ್ಕೆ ರಾಜರಾಜೇಶ್ವರಿ ನಗರವನ್ನು ಸಾಕಷ್ಟು ಜನ ಆಯ್ಕೆ ಮಾಡಿಕೊಳ್ತಾ ಇದ್ರು. ಇನ್ನು ನಗರದ ಹೊರಗಡೆನೆ ಕಾರ್ಯಚಟುವಟಿಕೆ ಇರೋರಿಗೆ ಇದು ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಕ್ಕೂ ಕೂಡ ರಾಜರಾಜೇಶ್ವರಿ ನಗರವನ್ನು ಆಯ್ಕೆ ಮಾಡ್ತಾ ಇದ್ರು ಈ ಮೊದಲು. ಆದರೆ ಇವತ್ತಿಗೆ ಸಿಚುವೇಶನ್ಸ್ ಬದಲಾಗಿದೆ ಬಿಡಿ. ರಾಜರಾಜೇಶ್ವರಿ ನಗರ ಬೆಂಗಳೂರಿಗೆ ಅಂಟಿಕೊಂಡೇ ಇದೆ, ಬೆಂಗಳೂರಿನ ರೀತಿಯ ಬೆಳವಣಿಗೆ ಕಂಡಿದೆ. ಬೆಂಗಳೂರನ್ನು ಹೊರತುಪಡಿಸಿ ರಾಜರಾಜೇಶ್ವರಿ ನಗರ ಇಲ್ಲ ಅನ್ನೋದು ಸತ್ಯ. ಹೋಗಲಿಕ್ಕೆ ನಿಮಗೆ ಸುಮಾರು ಹೊತ್ತು ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ನಿಂದ ರಾಜರಾಜೇಶ್ವರಿ ನಗರಕ್ಕೆ ಹೋಗಲಿಕ್ಕೆ ಸುಮಾರು ಹೊತ್ತು ಬೇಕಾಗಬಹುದೇ ಹೊರತು, ಬಟ್ ಇವತ್ತು ಈ ಕನೆಕ್ಟಿವಿಟಿ ಮತ್ತು ಈ ಸಂಪರ್ಕ ಮತ್ತು ಈ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅದಕ್ಕೂ ರಾಜರಾಜೇಶ್ವರಿ ನಗರದ ಈ ಮುಖ್ಯ ಬೆಂಗಳೂರಿನ ಹೃದಯ ಭಾಗಕ್ಕೂ ಏನೂ ಕೂಡ ದೂರ ಇಲ್ಲ, ಅಥವಾ ಆ ಕನೆಕ್ಷನ್ಸ್ ಇಲ್ಲ ಅಂತಲ್ಲ, ಹತ್ತತ್ರನೇ ಇದ್ದಂಗೆ ಇದೆ, ಒಂದೇ ಭಾಗಕ್ಕೆ ಸೇರಿದಂತೇನಿದೆ. ಆದರೆ ಈ ರಾಜರಾಜೇಶ್ವರಿ ನಗರ ಭಾಗ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಸಾಲು ಸಾಲು ಸಮಸ್ಯೆಗಳನ್ನು ಹೊತ್ತಿ ತಿರುಗ್ತಿರುವಂತಹ ಭಾಗ ಅನ್ನುವಂಥ ಮಾತುಗಳು ಆಗಾಗ್ಗೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಒಂದು ಆರೋಪವೂ ಕೂಡ ಇದೆ. ರಾಜರಾಜೇಶ್ವರಿ ನಗರದಲ್ಲಿ ಇರುವಂತಹ ಬಹುತೇಕ ಕೋಟ್ಯಾಧಿಪತಿಗಳ ಮನೆಗಳು ಈ ರಾಜಕಾಲುವೆಯ ಮೇಲೆ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಒಂದು. ಎರಡನೇದು, ಈ ರಾಜರಾಜೇಶ್ವರಿ ನಗರದ ವಾಸ್ತುನೇ ನೆಟ್ಟಿಗಿಲ್ಲ ಅಂತೇಳಿ. ಇಲ್ಲಿರುವಂತಹ ಮನೆಗಳ ವಾಸ್ತು ಇರ್ಬೋದು, ಅಥವಾ ಈ ರಾಜರಾಜೇಶ್ವರಿ ನಗರದ ಪಟ್ಟಣದ ಅಥವಾ ಈ ನಗರದ ವಾಸ್ತುನೇ ನೆಟ್ಟಿಗಿಲ್ಲ ಅನ್ನುವಂಥ ಮಾತುಗಳು ಆಗಾಗ ಕೇಳಿ ಬರ್ತದೆ. ಇದಕ್ಕೆ ಹೊಸದೊಂದು ಸೇರ್ಪಡೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ನಂಬರ್ ಅಂದರೆ ನಾನು ಅಂದರೆ ನಂಬರ್ ಅಂತೇಳಿ ಹೇಳುವಂಥ ಆರ್ಯವರ್ಧನ್ ಗುರೂಜಿ ಹೇಳಿದಂತಹ ಒಂದು ಭವಿಷ್ಯವಾಣಿ. ಅವರು ಹೇಳಿದಂಥ ಭವಿಷ್ಯವಾಣಿಯ ರೀತಿಯೇ ಎಷ್ಟು ನಿಜ ಆಗಿದ್ದಾವೆ, ಎಷ್ಟು ಸತ್ಯವಾಗಿದ್ದಾವೆ, ಎಷ್ಟು ಸುಳ್ಳಾಗಿದ್ದಾವೆ, ಇದ್ಯಾವುದು ಕೂಡ ನಮಗೆ ನಿಮಗೆ ಗೊತ್ತಿಲ್ಲ. ಬಹುಶಃ ಆರ್ಯವರ್ಧನ್ ಗುರೂಜಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಆದರೆ ಇದೊಂದು ಮಾತು ಮಾತ್ರ ಈಗ ನಿಜ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಅದೇ ದರ್ಶನ್ ಬಳಿಕ ಮುನಿರತ್ನಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಇದಕ್ಕೆ ಕಾರಣ RR ನಗರದ ಬಗ್ಗೆ ಈ ಜ್ಯೋತಿಷಿ ಈ ಹಿಂದೆನೇ ಹೇಳಿದಂಥ ಭವಿಷ್ಯ ನಿಜ ಆಯಿತು ಅನ್ನುವಂಥದ್ದು. ಏನಾಗಿತ್ತು, ಏನು ಹೇಳಿದರು, ಅದನ್ನೇ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾವುದಕ್ಕೂ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕರ್ನಾಟಕದಲ್ಲಿ ನಟ ದರ್ಶನ್ ಬಂಧನದ ಜೊತೆಗೆ BJP ಶಾಸಕ ಮುನಿರತ್ನ ಬಂಧನ ಆಗಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತು ರಾಜ್ಯದಲ್ಲಿ ಭಾರಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಇನ್ನೂ ಕೂಡ ಕಾಕತಾಳೀಯ ಅನ್ನುವಂತೆ ಇವರಿಬ್ಬರು ಕೂಡ ಒಂದೇ ಭಾಗದವರು, ಇಬ್ಬರು ಕೂಡ ರಾಜರಾಜೇಶ್ವರಿ ನಗರದಲ್ಲೇ ಇರುವಂಥವ್ರು. ಇವರಿಬ್ಬರು ಕೂಡ ಒಂದು ರೀತಿಯಲ್ಲಿ ಸ್ಟಾರ್, ಇಬ್ಬರು ಕೂಡ ಸ್ಯಾಂಡಲ್ವುಡ್ನ ನಂಟಿರೋರು. ಒಬ್ಬ VIP ಪರ್ಸನ್ನ ಮತ್ತೊಬ್ಬ VIP ಪರ್ಸನ್ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದ್ದವರು. ಇವರಿಬ್ಬರು ಕೂಡ ಈಗ ಸ್ತ್ರೀ ದೋಷದಿಂದ, ಗಮನಿಸಿ, ಇಬ್ಬರು ಕೂಡ ಹೋಗಿರೋದು ಸ್ತ್ರೀ ಸಂಪರ್ಕ ದೋಷದಿಂದನೇ ಜೈಲಿಗೆ. ಇವರಿಬ್ಬರು ಕೂಡ ಜೈಲಿಗೆ ಹೋಗಿದ್ದಾರೆ, ಜೈಲು ವಾಸವನ್ನು ಅನುಭವಿಸ್ತಿದ್ದಾರೆ. ಇವರಿಬ್ಬರ ಬಗ್ಗೆ ಬಿಸಿ ಬಿಸಿ ಚರ್ಚೆಯೂ ಕೂಡ ಆಗ್ತಿರುವಂಥ ಮಧ್ಯೆ ರಾಜರಾಜೇಶ್ವರಿ ನಗರದ ವಾಸ್ತುವಿನ ಬಗ್ಗೆ ಈ ಹಿಂದೆ ನುಡಿದಿದ್ದಂಥ ಭವಿಷ್ಯ ಮತ್ತೆ ಮುನ್ನೆಲೆಗೆ ಬಂದಿದೆ, ಮತ್ತೆ ಈ ಬಗ್ಗೆ ಚರ್ಚೆ ಆಗ್ತಿದೆ. ಬೆಂಗಳೂರಿನ ಕುಬೇರ ಮೂಲೆ ಅಂತಲೂ ಕೂಡ ಕರೆಯಲಾಗ್ತಿರುವಂಥ ರಾಜರಾಜೇಶ್ವರಿ ನಗರದಲ್ಲಿಯೇ ಈ ಇಬ್ಬರು ಖ್ಯಾತನಾಮರು ವಾಸವನ್ನು ಮಾಡ್ತಾ ಇದ್ದಾರೆ. ನಗರದಲ್ಲಿಯೇ ಈ ಇಬ್ಬರು ಖ್ಯಾತನಾಮರು ಇರುವಂಥದ್ದು ಎಲ್ಲಿ? ಈ ರಾಜರಾಜೇಶ್ವರಿ ನಗರದಲ್ಲಿ. ಈ ಇಬ್ಬರು ಜೈಲಿಗೆ ಹೋಗಿರುವಂಥದ್ದು ಸ್ತ್ರೀಯರ ಸಹವಾಸದಿಂದ ಅನ್ನೋದು ಮತ್ತೊಂದು ವಿಚಿತ್ರ ಮತ್ತು ಕಾಕತಾಳೀಯ. ಇವರ ಮೇಲಿನ ಆರೋಪಗಳ ಜೊತೆಗೆ ಇವರು ವಾಸಿಸುವಂಥ RR ನಗರದ ವಾಸ್ತು ಸರಿಯಿಲ್ಲ ಅನ್ನುವಂಥ ಈ ಹಿಂದೆ ಹೇಳಿದಂಥ ಬಿಗ್ ಬಾಸ್ನ ಆರ್ಯವರ್ಧನ್ ಗುರೂಜಿ ನುಡಿದಿದ್ದಂಥ ಭವಿಷ್ಯವಾಣಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ, ಚರ್ಚೆ ಆಗ್ತಿದೆ. ಕನ್ನಡ ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂಥ ಆರ್ಯವರ್ಧನ್ ಗುರೂಜಿ ಅವರು RR ನಗರದಲ್ಲಿ ವಾಸ್ತು ದೋಷವಿದೆ ಅಂತೇಳಿ ಈ ಹಿಂದೆ ಹೇಳಿದರು. ನಾನು ಅಂದರೆ ನಂಬರ್ ಅಂದರೆ ನಾನು ಅಂತೇಳಿ ಹೇಳಿಕೊಂಡು IPLನ ಬಗ್ಗೆ ಪ್ರಿಡಿಕ್ಷನನ್ನು ಮಾಡಿಕೊಂಡು ಕೆಲವೊಂದು ಸಲ ಬಾಯಿಗೆ ಬಂದಂತೆ ಮಾತನಾಡುವಂಥ ಆರ್ಯವರ್ಧನ್ ಗುರೂಜಿ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ನಂಬಿಕೆಯೂ ಕೂಡ ಇದೆ, ಇನ್ನೊಂದಷ್ಟು ಜನರಿಗೆ ಅಪನಂಬಿಕೆಯೂ ಕೂಡ ಇದೆ. ಪ್ರಚಾರಕ್ಕಾಗಿ ಏನೇನೋ ಹೇಳ್ತಾನೆ ಈ ಗುರೂಜಿ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಈ ಗುರೂಜಿ ಹೇಳಿದಂತಹ 10 ಭವಿಷ್ಯವಾಣಿಯಲ್ಲಿ 9 ನಿಜವಾಗಿದ್ದೇ ಇಲ್ಲ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿ ಗಾಢವಾಗಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ಒಂದು ಭವಿಷ್ಯವಾಣಿ ನಿಜವಾಗಿದೆ, ಅದೇ ಈ ವಾಸ್ತು ಭವಿಷ್ಯವಾಣಿ. ಈ ರಾಜರಾಜೇಶ್ವರಿ ನಗರದಲ್ಲಿ ವಾಸ್ತು ದೋಷ ಇದೆ ಅಂತೇಳಿ ಈ ಹಿಂದೆ ಹೇಳಿದರು. ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಹೀಗಾಗಿ ಇಲ್ಲಿ ವಾಸಿಸುವವರಿಗೆ ನೆಮ್ಮದಿಯೇ ಇರಲ್ಲ ಅನ್ನೋದನ್ನು ಹೇಳಿದರು.
ಎಲ್ಲವೂ ಇರುತ್ತದೆ, ಆದರೆ ನೆಮ್ಮದಿ ಒಂದಿರೋದಿಲ್ಲ ಅನ್ನೋದು ಇವರ ಭವಿಷ್ಯವಾಣಿಯ ತಾತ್ಪರ್ಯ. ಇದು ರಾಜಕಾಲುವೆಯ ಮೇಲೆ ನಿರ್ಮಾಣವಾಗಿದೆ ಅನ್ನೋದ್ರ ಜೊತೆಗೆ ಅದರ ಹಿಂದಿನ ದಿಕ್ಕುಗಳು ಕುರಿತು ಕೂಡ ಈ ಆರ್ಯವರ್ಧನ್ ಗುರೂಜಿ ಮಾತನಾಡಿದರು. ಇದೇ ದರ್ಶನ್ ಕುರಿತು ಹೇಳಿದಂಥ ಗುರೂಜಿ ನಟ ದರ್ಶನ್ ಹೆಸರಿಗೆ ನಂಬರ್ 21 ಬರ್ತದೆ. ಈ ಸಂಖ್ಯೆ ಅವರನ್ನು ಹೆಚ್ಚು ಡಿಸ್ಟರ್ಬ್ ಮಾಡಲಿದೆ. ಯಾಕಂದರೆ ಈ ಸಂಖ್ಯೆ ಆತನ ಹುಟ್ಟಿನ ದಿನಾಂಕಕ್ಕೆ ವಿರುದ್ಧವಾಗಿದೆ. ಈ ದರ್ಶನ್ ಜಾತಕದಲ್ಲಿ ಶನಿ ಇರುವ ಕಾರಣ ಶತ್ರುಗಳು ಹುಟ್ಟಿಕೊಳ್ತಾನೆ ಇರ್ತಾರೆ. ಈ ವರ್ಷ ಅವರದು ಸಣ್ಣ ದುಃಖ, ಸೋಲು ಅನುಭವಿಸ್ತಾರೆ. ರಾಜಕೀಯದಲ್ಲಿ ಪ್ರಚಾರ ಮಾಡ್ತಾರೆ ಎಂದೆಲ್ಲ ಹೇಳಿ ಭವಿಷ್ಯವನ್ನು ನುಡಿದಿದ್ರು. ಕಳೆದ ಚುನಾವಣೆಯಿಂದ ಈವರೆಗೆ ಗಮನಿಸಿದರೆ ಇವೆಲ್ಲವೂ ಕೂಡ ನಿಜ ಆಗಿದೆ. ನಟ ದರ್ಶನ್ ಬಂಧನದ ಬಳಿಕ ಆರ್ ನಗರದ ಭವಿಷ್ಯ ನಿಜ ಎಂಬಂತೆ ಭಾಸವಾಗ್ತಿದೆ. ಬಿಜೆಪಿ ಶಾಸಕ ಮುನಿರತ್ನ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಇಲ್ಲಿಯೇ ವಾಸವಾಗಿರೋದು. ಇಲ್ಲಿ ದರ್ಶನ್ ಮನೆಯ ಸುತ್ತಮುತ್ತನೇ ಮುನಿರತ್ನ ಕೂಡ ವಾಸವಾಗಿರೋದು. ಇಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದು ಕೂಡ ಎಲ್ರಿಗೂ ಗೊತ್ತಿದೆ. ಆದರೆ ಗೊತ್ತಿರದ ಸಂಗತಿಗಳು ಈಗಷ್ಟೇ ಬೆಳಕಿಗೆ ಬರ್ತಾ ಇದೆ. ಗುತ್ತಿಗೆದಾರರ ಮೇಲಿನ ಜಾತಿ ನಿಂದನೆ, ಬೆದರಿಕೆ ಪ್ರಕರಣಗಳು ವರದಿಯಾಗಿದ್ದಾವೆ. ರಾಜಕೀಯ ಎದುರಾಳಿಗೆ HIV ಸೋಂಕಿತರ ಜೊತೆಗೆ ರಕ್ತವನ್ನು ಇಂಜೆಕ್ಟ್ ಮಾಡಿಸುವಂಥ ಯತ್ನ ಇರ್ಬೋದು, ಜೊತೆಗೆ HIV ಸೋಂಕಿತರ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಬೆಳೆಸುವಂತೆ ಮಾಡೋದಿರ್ಬೋದು, ಜೊತೆಗೆ ಎದುರಾಳಿಗಳನ್ನು ಹೆಣೆಯೋದಕ್ಕೆ ಮಾಡಿದಂತಹ ಈ ಮಹಿಳೆಯರ ಬಳಕೆ ಇರ್ಬೋದು, ಇವೆಲ್ಲವೂ ಕೂಡ ಈಗ ಮುನಿರತ್ನಗೆ ಮಗ್ಗಲು ಮುಳ್ಳಾಗಿ ಚುಚ್ಚುತ್ತಾ ಇದೆ. ಅದರ ಜೊತೆಗೆ ಇಬ್ಬರಿಗೂ ಕೂಡ ಈಗ ಕಂಟಕವಾಗಿರೋದು ಸ್ತ್ರೀ ಅನ್ನೋದನ್ನು ಸೂಕ್ಷ್ಮವಾಗಿ ನಾವಿಲ್ಲಿ ಗಮನಿಸಬೇಕು. ಹೌದು, ಆ ಕಡೆ ಅವರಿಗೂ ಕೂಡ ಇಲ್ಲಿ ಸ್ತ್ರೀ ಕಂಟಕ ಇದೆ, ಈ ಕಡೆ ಇವರಿಗೂ ಕೂಡ ಸ್ತ್ರೀ ಕಂಟಕ ಇದೆ. ಯಾರಿಗೆ? ದರ್ಶನ್ಗೂ ಕೂಡ ಸ್ತ್ರೀ ಕಂಟಕ, ಇಲ್ಲಿ ಮುನಿರತ್ನಗೂ ಕೂಡ ಸ್ತ್ರೀ ಕಂಟಕ. ಒಂದು ಕಡೆ ಈಗಾಗಲೇ ಈ ಜಾತಿನಿಂದನೆ ಮತ್ತು ಬೆದರಿಕೆ ಆರೋಪದಲ್ಲಿ ಜಾಮೀನನ್ನು ಪಡೆದಂತಹ ಮುನಿರತ್ನ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿ ಹೊರಗಡೆ ಬರ್ತಿದ್ದಂತೆ ರಾಮನಗರದ ಕಗ್ಗಲಿಪುರ ಪೊಲೀಸರು ಈಗ ಮಹಿಳೆ ಮೇಲಿನ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಆ ದೂರಿಗೆ ಸಂಬಂಧಿಸಿದಂತೆ ಅರೆಸ್ಟನ್ನು ಮಾಡಿದ್ದಾರೆ. ಇದರೊಂದಿಗೆ ಮತ್ತೊಬ್ಬ ಮಹಿಳೆಯ ಮೇಲೆಯೂ ಕೂಡ ಇದೇ ರೀತಿಯಾದಂಥ ದೌರ್ಜನ್ಯ ಮಾಡಿದ್ದಾನೆ ಅನ್ನುವಂಥ ದೂರು ಕೂಡ ದಾಖಲಾಗಿದೆ. ಸದ್ಯ ಈ ಸ್ತ್ರೀ ಸಹವಾಸದಿಂದ ಶಾಸಕರು ಸೆರೆವಾಸವನ್ನು ಅನುಭವಿಸುವಂತಾಗಿದ್ದರೆ ಜೀವನದಲ್ಲಿ ಸಾಕಷ್ಟು ತೊಂದರೆ, ಅಪಮಾನವನ್ನು ಎದುರಿಸ್ತಿದ್ದಾರೆ. ಈ ಎಲ್ಲ ಪ್ರಕರಣಗಳು ಏನೇ ಇರ್ಬೋದು ರೀ, ಮುನಿರತ್ನ ಬಳಿ ಏನೇ ಇರ್ಬೋದು, ಆಸ್ತಿ ಪಾಸ್ತಿ, ಹಣ, ಅಂತಸ್ತು, ಐಶ್ವರ್ಯ ಅಥವಾ ಹೆಸರು ಎಲ್ಲದೂ ಕೂಡ ಇರ್ಬೋದು. ಬಟ್ ಆದರೆ ಇವತ್ತು ಮಾನ ಮರ್ಯಾದೆ ಎಲ್ಲವೂ ಕೂಡ 3 ಕಾಸಿಗೆ ಹರಾಜಾಯಿತು. ಇನ್ನು ದರ್ಶನ್ ಕಥೆಯೂ ಕೂಡ ಹಾಗೆ. ದರ್ಶನ್ ಪವಿತ್ರಗೌಡ ಅನ್ನುವಂತಹ ಮಾನಿನೀಯ ಸಂಘವನ್ನು ಮಾಡಿ ಅಕ್ರಮ ಸಂಬಂಧನ ಮಾಡಿ ಅಶ್ಲೀಲ ಸಂದೇಶ ಮಾಡಿದ್ದಾನಂತೂ ಒಂದೇ ಒಂದು ಕಾರಣಕ್ಕೆ ರೇಣುಕಸ್ವಾಮಿಯನ್ನು ಕರೆತಂದು ಹಲ್ಲೆ ಮಾಡಿ ಆತನನ್ನು ಹತ್ಯೆ ಮಾಡಿದಂಥ ಆರೋಪವನ್ನು ಎದುರಿಸ್ತಿದ್ದಾರೆ. ಇಲ್ಲೂ ಕೂಡ ಆಗಿರೋದು ಇದೇ ಸ್ತ್ರೀ ಸಂಘ ದೋಷ. ಈ ಸ್ತ್ರೀ ಸಂಘ ದೋಷ ಅನ್ನೋದು ಇಬ್ಬರಿಗೂ ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂಥ ದರ್ಶನ್ ಬರೋಬ್ಬರಿ 100 ದಿನ ಒಟ್ಟಾರೆಯಾಗಿ ಜೈಲಿನಲ್ಲಿ ಕಳೆದುಬಿಟ್ಟಿದ್ದಾರೆ. ಇಂತಹ ಸೆರೆವಾಸವನ್ನು ಅನುಭವಿಸ್ತಿರುವಂಥ ದರ್ಶನ್ಗೆ ಈಗ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಸ್ತ್ರೀ ಸಹವಾಸದಿಂದ ಸ್ಟಾರ್ ನಟನೊಬ್ಬ ಅಪಮಾನ, ತೊಂದರೆ, ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಸಮಾಜದಲ್ಲಿ ತಲೆ ತಗ್ಗಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿಗೆ ಜ್ಯೋತಿಷ್ಯ, ವಾಸ್ತು, ಗ್ರಹಗತಿ ನಂಬುವವರು ವಾಸಿಸುವ ಸ್ಥಳದಿಂದ ಇದೆಲ್ಲ ಆಗ್ತಿದೆ ಅಂತೇಳಿ ನಂಬ್ತಾರೆ. ಇನ್ನು ಕೆಲವರು ಇದು ಸತ್ಯವಲ್ಲ ಅಂತಲೂ ಕೂಡ ಹೇಳ್ತಾರೆ. ಜೀವನದಲ್ಲಿ ಏನು ನಡಿಬೇಕೋ ಅದು ನಡೆದಿದೆ, ನಡೆಯುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ವಾಸಿಸುವಂಥ ಜಾಗ, ಬಣ್ಣ, ಸಂಖ್ಯೆ ಮುಖ್ಯ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಬಟ್ ನಂಬೋರು ಇಲ್ಲ, ಇದು ವಾಸ್ತು ದೋಷದಿಂದನೇ ಆಗ್ತಿರೋದು, ಆರ್ಯವರ್ಧನ್ ಗುರೂಜಿ ಹೇಳಿದ್ದು ಸತ್ಯ ಅನ್ನುವಂತಹ ವಾದವನ್ನು ಮಂಡಿಸ್ತಿದ್ದಾರೆ. ಅದೆಲ್ಲವೂ ಕೂಡ ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ. ಅದು ಕಾಕತಾಳೀಯನೋ ಅಥವಾ ಎಲ್ಲವೂ ಕೂಡ ಮುಂಚೆನೇ ನಿರ್ಧರಿತನೋ ಏನೋ ಗೊತ್ತಿಲ್ಲ. ಬಟ್ ಆರ್ಯವರ್ಧನ್ ಗುರೂಜಿ ಹೇಳಿದಂಥ ಮಾತುಗಳು ಮಾತ್ರ ಸತ್ಯ ಆಗ್ತಿದೆ ಅನ್ನೋದು ಮಾತ್ರ ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಸೂಕ್ಷ್ಮವಾಗಿ ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆಯಾ? ಇಲ್ಲ ಏನೋ ಇಲ್ಲಿ ಮಿಸ್ ಹೊಡಿತಿದೆ ಅಂತೇಳಿ ನಿಮಗೂ ಕೂಡ ಫೀಲ್ ಆಗ್ತಿದೆಯಾ? ಆರ್ ನಗರ ಒಂದು ರೀತಿಯಲ್ಲಿ ಉಳ್ಳವರ ಪಾಲಿನ ಸ್ವರ್ಗ ಅಂತೇಳಿ ಕರೀತಿದ್ರು. ಆದರೆ ಇವತ್ತು ಇದೇ ಆರ್ ನಗರ ಈ ರೀತಿಯಾದಂತಹ ಕೆಟ್ಟ ಹೆಸರಿಗೆ ಪಾತ್ರವಾಗ್ತಿರೋದು ಮಾತ್ರ ದುರಂತ. ಇದು ಮತ್ತಷ್ಟು ಹೆಚ್ಚಾಗುತ್ತಾ ಅಥವಾ ಇಲ್ಲಿಗೆ ಈ ಕಳಂಕ ದೂರವಾಗುತ್ತಾ? ಈ ವಾಸ್ತು ಸಮಸ್ಯೆಯನ್ನು ಅಥವಾ ಈ ವಾಸ್ತು ದೋಷವನ್ನು ಸರಿ ಮಾಡ್ಕೊಳ್ಳೋಕೆ ಇರುವಂಥ ದಾರಿಗಳೇನು? ಎಲ್ಲವನ್ನು ಕೂಡ ಮುಂದಿನ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.